ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿ ಎಲ್ಲ ಕಡೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಶಾಕಾಹಾರಿ ಎಂಬ ಕನ್ನಡದ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಅಂದಹಾಗೆ ಇತ್ತೀಚೆಗೆ ತಾನೇ ರಂಗಾಣೆ ರಘು ಅವರು ಲೀಡ್ ಅಲ್ಲಿ ಆಕ್ಟ್ ಮಾಡಿರುವ ಅಜ್ಞಾತವಾಸಿ ಎಂಬ ಕನ್ನಡದ ಮತ್ತೊಂದು ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಇರುತ್ತೆ. ಈ ವಿಡಿಯೋವನ್ನ ನೋಡಿದ್ಮೇಲೆ ಅದನ್ನ ಕೂಡ ನೋಡಿ ಅಂತ ರೆಫರ್ ಮಾಡ್ತೀನಿ. ಏನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಮಲೆನಾಡಿನ ಮೃಗವಧೆ ಎಂಬ ಒಂದು ಊರಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ. ಒಂದು ದಿನ ಆ ಪೊಲೀಸ್ ಸ್ಟೇಷನ್ ನಿಂದ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಅರೆಸ್ಟ್ ಮಾಡಲಾಗಿದ್ದ ಆರೋಪಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡುತ್ತಾನೆ. ಅದೇ ಊರಲ್ಲೇ ಚಿತ್ರದ ಹೀರೋ ಸುಬ್ಬಣ್ಣ ಅಂದ್ರೆ ರಂಗಾಯಣ ರಘು ಅವರು ಒಂದು ಶಾಕಾಹಾರಿ ಹೋಟೆಲ್ ಅನ್ನ ನಡೆಸ್ತಿರ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯ ಇರದ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಪೊಲೀಸ್ ಸ್ಟೇಷನ್ ನಿಂದ ಎಸ್ಕೇಪ್ ಆದ ಆರೋಪಿ ಯಾರು, ಆತ ನಿಜವಾಗಿಯೂ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ನ, ಆತ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಆ ಕೊಲೆಯನ್ನ ಮಾಡಿದ್ಯಾರು, ಚಿತ್ರದ ಹೀರೋ ಸುಬ್ಬಣ್ಣನ ಹೋಟೆಲ್ಗೂ ಈ ಕೊಲೆಗೂ ಇರುವ ಲಿಂಕ್ ಏನೋ, ಹಾಗೂ ಇದುವರೆಗೂ ಒಂದೇ ಕೊಲೆ ನಡೆದಿರೋದು ಅಂತ ಅಂದುಕೊಂಡಿದ್ದ ನಮ್ಗೆಲ್ಲ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಸುಬ್ಬಣ್ಣ ಅರ್ಧ ರಾತ್ರಿ ತನ್ನ ಹೋಟೆಲ್ ನಲ್ಲಿ ಒಂದು ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಸೌದೆ ಒಲೆಗೆ ಎಸೆತಿರೋದನ್ನ ನೋಡ್ತೀವಿ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಮಲ್ಲಿಕಾರ್ಜುನ್ ಎಂಬ ಇನ್ಸ್ಪೆಕ್ಟರ್ ನನ್ನ ನೋಡ್ತೀವಿ. ಮಲ್ಲಿಕಾರ್ಜುನ್ಗೆ ಅವನ ಹೆಂಡತಿ ಕಾಲ್ ಮಾಡಿ, ನೀವ್ ಯಾವಾಗ ಅಲ್ಲಿಂದ ಟ್ರಾನ್ಸ್ಫರ್ ತಗೋತೀರಾ, ನಾನು ಅವೂರಲ್ಲಿದ್ರೆ ಯಾವಾಗ್ಲೂ ನನ್ಗೆ ಹುಷಾರಿರೋದಿಲ್ಲ, ಕಳೆದ ಬಾರಿ ಅವೂರಲ್ಲಿ ಇದ್ದಿದ್ದಕ್ಕೇನೆ ನನ್ಗೆ ಮಿಸ್ಕ್ಯಾರೇಜ್ ಆಗಿತ್ತು, ನಾನು ಮತ್ತೆ ಅವರಿಗೆ ಬರೋದಿಲ್ಲ, ಆದಷ್ಟು ಬೇಗ ನೀವು ಟ್ರಾನ್ಸ್ಫರ್ ತೆಗೆದುಕೊಂಡು ಇಲ್ಲಿಗೆ ಬಂದು ಬಿಡಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಇದಾದ ನಂತರ ಮಲ್ಲಿಕಾರ್ಜುನ್ ತನ್ನ ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ ತನ್ನ ಟ್ರಾನ್ಸ್ಫರ್ ವಿಷಯ ಏನಾಯ್ತು ಅಂತ ವಿಚಾರಿಸ್ತಾನೆ. ಈತ ಪದೇ ಪದೇ ಕಾಲ್ ಮಾಡಿ ಟ್ರಾನ್ಸ್ಫರ್ ವಿಷಯವನ್ನ ವಿಚಾರಿಸ್ತಿರೋದಕ್ಕೆ ಹೈಯರ್ ಆಫೀಸರ್ಗೆ ತುಂಬಾನೇ ಕೋಪ ಬರುತ್ತೆ. ಮಲ್ಲಿಕಾರ್ಜುನ್, ನಿನ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ಆ ವಿಜಯ್ನ ಮರ್ಡರ್ ಕೇಸ್ ಸಾಲ್ವ್ ಆಗೋವರೆಗೂ ನಿನ್ಗೆ ಟ್ರಾನ್ಸ್ಫರ್ ಲೆಟರ್ ಸಿಗೋದಿಲ್ಲ ಅಂತ, ಆ ಕೇಸ್ ನ ಇನ್ವೆಸ್ಟಿಗೇಷನ್ ಎಷ್ಟು ಡಿಲೇ ಆಗುತ್ತೋ ನಿನ್ನ ಟ್ರಾನ್ಸ್ಫರ್ ಕೂಡ ಅಷ್ಟೇ ಡಿಲೇ ಆಗುತ್ತೆ. ಅದಕ್ಕೆ ಮಲ್ಲಿಕಾರ್ಜುನ್ ಹೇಳೋದೇನಂದ್ರೆ, ಸರ್ ಈಗಾಗಲೇ ನಾವು ಆ ವಿಜಯ್ನನ್ನ ಅರೆಸ್ಟ್ ಮಾಡಿದ್ದೀವಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವನನ್ನ ಕೋರ್ಟ್ಗೆ ಹಾಜರುಪಡಿಸ್ತೀವಿ. ಸರ್, ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ನಿಮ್ಗೂ ಕೂಡ ಗೊತ್ತಲ್ವಾ, ಆಕೆ ಈಗಾಗಲೇ ಬಾಗಲಕೋಟೆಗೆ ಶಿಫ್ಟ್ ಆಗಿದ್ದಾಳೆ, ದಯವಿಟ್ಟು ಹೇಗಾದ್ರೂ ಮಾಡಿ ನನಗೆ ಟ್ರಾನ್ಸ್ಫರ್ ಆರ್ಡರ್ ಕೊಡಿಸಿ ಸರ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ಊರಲ್ಲಿ ತನ್ನ ಹೆಂಡತಿಯ ಫೋಟೋವನ್ನ ತೋರಿಸಿ ಈಕೆಯನ್ನ ನೋಡಿದ್ದೀರಾ ಅಂತ ವಿಚಾರಿಸ್ತಿರುವ ಒಬ್ಬ ಹುಚ್ಚನನ್ನ ನೋಡ್ತೀವಿ. ಮತ್ತೊಂದು ಕಡೆ ಅದೇ ಊರಲ್ಲಿರುವ ಚಿತ್ರದ ಹೀರೋ ಸುಬ್ಬಣ್ಣನ ಶಾಕಾಹಾರಿ ಹೋಟೆಲ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಈ ಹೋಟೆಲ್ ಅನ್ನ ಸುಬ್ಬಣ್ಣನ ತಾತನ ಕಾಲದಿಂದ ಇವರ ಫ್ಯಾಮಿಲಿಯವರು ನಡೆಸಿಕೊಂಡು ಬರ್ತಿರ್ತಾರೆ. ಈ ಸುಬ್ಬಣ್ಣನಿಗೆ ಫ್ಯಾಮಿಲಿ ಅಂತ ಯಾರು ಇರೋದಿಲ್ಲ, ಈತ ಮದುವೆ ಕೂಡ ಆಗಿರೋದಿಲ್ಲ. ಆದ್ರೆ ಪ್ರತಿದಿನ ಅವೂರಿನ ಬಸ್ ನಲ್ಲಿ ಟ್ರಾವೆಲ್ ಮಾಡುವ ಸುಭದ್ರ ಎಂಬ ಮಹಿಳೆಯನ್ನ ಮಾತ್ರ ಕದ್ದು ಮುಚ್ಚಿ ನೋಡ್ತಿರ್ತಾನೆ. ಈ ಕಡೆ ಅವೂರಿನ MLA ಮಲ್ಲಿಕಾರ್ಜುನ್ ಬಳಿ ಬಂದು ಮುಂದೆ ನಡೆಯುವ ಎಲೆಕ್ಷನ್ ನ ದಿನ ತಮಗೆ ಸೆಕ್ಯೂರಿಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮಲ್ಲಿಕಾರ್ಜುನ್, ಸರ್ ಎಲೆಕ್ಷನ್ ನ ಟೈಮ್ ಬರೋಷ್ಟರಲ್ಲಿ ನಾನು ಟ್ರಾನ್ಸ್ಫರ್ ಆಗಿರ್ತೀನಿ, ನೀವು 2-3 ದಿನಗಳ ನಂತರ ವಾಪಸ್ ಬಂದು ಹೊಸ ಆಫೀಸರ್ಗೆ ರಿಕ್ವೆಸ್ಟ್ ಲೆಟರ್ ಕೊಡಿ ಅಂತ ಹೇಳ್ತಾನೆ. ಇದಾದ ನಂತರ MLA ಸುಬ್ಬಣ್ಣನ ಹೋಟೆಲ್ಗೆ ಬರ್ತಾನೆ. ಸುಬ್ಬಣ್ಣನಿಗೆ ಪಾಂಪ್ಲೆಟ್ ಅನ್ನ ಕೊಟ್ಟು ನಮ್ಮ ಪಾರ್ಟಿಗೆನೆ ವೋಟ್ ಹಾಕ್ಬೇಕು ಅಂತ ಹೇಳ್ತಾನೆ. ಮುಂದುವರೆದು, ಹೌದು ಸುಬ್ಬಣ್ಣ, ನಿನ್ನ ತಮ್ಮ ಎಲ್ಲಿದ್ದಾನೆ, ಆತ ಎಲ್ಲೇ ಇದ್ರು ತಕ್ಷಣ ಅವನನ್ನ ಊರಿಗೆ ಕರ್ಸೋ, ಅವನ ವೋಟ್ ಕೂಡ ನಮ್ಮ ಪಾರ್ಟಿಗೆನೆ ಬೀಳ್ಬೇಕು. ಅದಕ್ಕೆ ಸುಬ್ಬಣ್ಣ ಹೇಳ್ತಾನೆ, ಸರ್ ನಾನು ನನ್ನ ತಮ್ಮನನ್ನ ನೋಡೆ 4-5 ತಿಂಗಳಾಯ್ತು, ಆತ ಎಲ್ಲಿದ್ದಾನೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಆತ ಎಲೆಕ್ಷನ್ ಅನ್ನೋಷ್ಟರಲ್ಲಿ ವಾಪಸ್ ಬಂದ್ರೆ ನಿಮ್ಗೇನೆ ವೋಟ್ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಒಬ್ಬ ಕಾನ್ಸ್ಟೇಬಲ್ ತುಂಬಾನೇ ಗಾಬರಿಯಾಗಿ ಓಡಿ ಬಂದು ಮಲ್ಲಿಕಾರ್ಜುನ್ಗೆ, ಸರ್ ಆ ಮರ್ಡರ್ ಕೇಸ್ ನ ಅಕ್ಯೂಸ್ಡ್ ವಿಜಯ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಒಂದೇ ಸರಿ ಶಾಕ್ ಆದ ಮಲ್ಲಿಕಾರ್ಜುನ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ವಿಜಯ್ನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಹೊತ್ತು ಚೇಸ್ ಮಾಡಿದ ನಂತರ ಮಲ್ಲಿಕಾರ್ಜುನ್ ಆ ವಿಜಯ್ನನ್ನ ಹಿಡಿದು ಫೈಟ್ ಮಾಡ್ತಾನೆ. ಆದ್ರೆ ಆ ವಿಜಯ್ ಮಲ್ಲಿಕಾರ್ಜುನ್ ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಮಲ್ಲಿಕಾರ್ಜುನ್ಗೆ ಬೇರೆ ದಾರಿ ಇಲ್ಲದೆ ತನ್ನ ಸರ್ವಿಸ್ ಗನ್ ನಿಂದ ಅವನ ಕಾಲಿಗೆ ಶೂಟ್ ಮಾಡಿ ಬಿಡ್ತಾನೆ. ಆದ್ರೂ ಕೂಡ ಹೇಗೋ ಮಾಡಿ ಆ ವಿಜಯ್ ಮಲ್ಲಿಕಾರ್ಜುನ್ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಹೀಗೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದ ಆ ವಿಜಯ್ ಸುಬ್ಬಣ್ಣನ ಹೋಟೆಲ್ಗೆ ಹಿಂದಿನ ಡೋರ್ ನಿಂದ ಎಂಟರ್ ಆಗ್ತಾನೆ. ಸೌದೆ ತೆಗೆದುಕೊಳ್ಳೋದಕ್ಕೆ ಅಂತ ಹೋಟೆಲ್ ನ ಹಿಂದೆ ಬಂದ ಸುಬ್ಬಣ್ಣ ಈ ವಿಜಯ್ನನ್ನ ನೋಡಿ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾನೆ. ಯಾರ್ ನೀನು, ಇಲ್ಲೇನ್ ಮಾಡ್ತಿದ್ಯಾ, ತಕ್ಷಣ ಇಲ್ಲಿಂದ ಹೊರಟು ಹೋಗು ಅಂತ ರೇಗ್ತಾನೆ. ಆಗ ವಿಜಯ್ ತನ್ನ ಬಗ್ಗೆ ಹೇಳಿಕೊಳ್ತಾ, ಸರ್ ನಾನೊಬ್ಬ ನಿರಪರಾಧಿ, ನನ್ನನ್ನ ಈ ಕೇಸ್ ನಲ್ಲಿ ಫ್ರೇಮ್ ಮಾಡೋದಕ್ಕೆ ನೋಡ್ತಿದ್ದಾರೆ, ದಯವಿಟ್ಟು ನನ್ನನ್ನ ಕಾಪಾಡಿ, ಇಲ್ಲಾಂದ್ರೆ ನಾನು ಇದೇ ಹೋಟೆಲ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತೀನಿ. ಈತ ಹೀಗೆ ಹೇಳ್ತಿರುವಾಗ್ಲೇ ಈತನನ್ನ ಹುಡುಕ್ತಿದ್ದ ಪೊಲೀಸರು ಹೋಟೆಲ್ಗೆ ಬರ್ತಾರೆ. ಮಲ್ಲಿಕಾರ್ಜುನ್ ವಿಜಯ್ನ ಫೋಟೋವನ್ನ ತೋರಿಸಿ ಈತ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಾನೆ, ಈತ ಈ ಕಡೆ ಏನಾದ್ರೂ ಬಂದ ಅಂತ ವಿಚಾರಿಸ್ತಾನೆ. ಅದಕ್ಕೆ ಸುಬ್ಬಣ್ಣ, ಇಲ್ಲ ಸರ್ ನಾನಿವನನ್ನ ನೋಡೇ ಇಲ್ಲ ಅಂತ ಮ್ಯಾನೇಜ್ ಮಾಡ್ತಾನೆ.
ಪೊಲೀಸರು ಅಲ್ಲಿಂದ ಹೋದ ಮೇಲೆ ವಾಪಸ್ ವಿಜಯ್ ಬಳಿ ಬಂದು ಅವನಿಗೆ ಕಾಫಿ ಕೊಟ್ಟು ಯಾರ್ ನೀನು ಏನಾಯ್ತು ಅಂತ ವಿಚಾರಿಸ್ತಾನೆ. ಈಗ ವಿಜಯ್ ತನ್ನ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅನಾಥನಾಗಿದ್ದ ಈ ವಿಜಯ್ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿರ್ತಾನೆ. ಅಲ್ಲಿ ಇವನಿಗೆ ಹರ್ಷ ಎಂಬ ಒಬ್ಬ ಹುಡುಗ ಫ್ರೆಂಡ್ ಆಗ್ತಾನೆ. ಬೆಳೀತಾ ಬೆಳೀತಾ ಇವರಿಬ್ಬರು ಎಷ್ಟು ಕ್ಲೋಸ್ ಆಗ್ತಾರೆ ಅಂದ್ರೆ ಸ್ವಂತ ಅಣ್ಣ ತಮ್ಮನ ರೀತಿ ಇರೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಬೆಳೆದು ದೊಡ್ಡವನಾದ ನಂತರ ವಿಜಯ್ ಕಷ್ಟಪಟ್ಟು ಓದಿ BSF ಅಂದ್ರೆ ಆರ್ಮಿನಲ್ಲಿ ಕೆಲಸ ಪಡೆದುಕೊಂಡಿರ್ತಾನೆ. ವಿಜಯ್ಗೆ BSF ಅಲ್ಲಿ ಕೆಲಸ ಸಿಕ್ಕಿರೋದನ್ನ ನೋಡಿ ಹರ್ಷ ತುಂಬಾನೇ ಖುಷಿ ಪಡ್ತಾನೆ. ಈ ವಿಜಯ್ ಡ್ಯೂಟಿಗೆ ಜಾಯಿನ್ ಆಗೋದಕ್ಕೆ ಇನ್ನು ಸ್ವಲ್ಪ ದಿನ ಟೈಮ್ ಇರುತ್ತೆ. ಅಷ್ಟರಲ್ಲಿ ಇವನಿಗೊಂದು ಮದುವೆ ಮಾಡಿಬಿಡೋಣ ಅಂತ ಹರ್ಷ ಡಿಸೈಡ್ ಮಾಡ್ತಾನೆ. ಆದ್ರೆ ವಿಜಯ್ ಮಾತ್ರ ನನ್ಗೆ ಈಗಲೇ ಮದುವೆ ಬೇಡ ಅಂತ ತುಂಬಾನೇ ಹಠ ಮಾಡ್ತಾನೆ. ಕೊನೆಗೂ ಹರ್ಷ ಅವನನ್ನ ಒಪ್ಪಿಸಿ ಸೌಗಂಧಿಕ ಎಂಬ ಹುಡುಗಿಯ ಮನೆಗೆ ಹುಡುಗಿ ನೋಡೋದಕ್ಕೆ ಅಂತ ಕರೆದುಕೊಂಡು ಹೋಗ್ತಾನೆ. ವಿಜಯ್ಗೂ ಕೂಡ ಆ ಸೌಗಂಧಿಕಾಳನ್ನ ನೋಡಿ ತುಂಬಾನೇ ಇಷ್ಟ ಆಗುತ್ತೆ. ನಂತರ ಎರಡು ಕಡೆಯವರು ಒಪ್ಪಿ ಇಬ್ಬರ ಮದುವೆಯನ್ನ ಮಾಡಿಸಿ ಬಿಡ್ತಾರೆ. ಹೀಗೆ ಮದುವೆ ಆದ ನಂತರ ವಿಜಯ್ ಹಾಗೂ ಸೌಗಂಧಿಕ ತುಂಬಾನೇ ಖುಷಿಯಾಗಿ ತಮ್ಮ ಜೀವನವನ್ನ ಎಂಜಾಯ್ ಮಾಡ್ತಿರ್ತಾರೆ. ಹೀಗಿರುವಾಗಲೇ ಕೆಲವು ದಿನಗಳ ನಂತರ BSF ನಿಂದ ಕಾಲ್ ಲೆಟರ್ ಬಂದ ಕಾರಣ ವಿಜಯ್ ಡ್ಯೂಟಿಗೆ ಹೋಗಿ ಜಾಯಿನ್ ಆಗ್ತಾನೆ. ಈ ಕಡೆ ಹೊಸದಾಗಿ ಮದುವೆ ಆಗಿದ್ದ ಸೌಗಂಧಿಕ ವಿಜಯ್ನನ್ನ ಬಿಟ್ಟಿರೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಒದ್ದಾಡ್ತಿರ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ಇದಕ್ಕಿದ್ದ ಹಾಗೆ ಹರ್ಷನ ಕಡೆಯಿಂದ ವಿಜಯ್ಗೆ ಒಂದು ಲೆಟರ್ ಬರುತ್ತೆ. ಹರ್ಷ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದಾಗಿತ್ತಲ್ವಾ, ಲೆಟರ್ ನ ಯಾಕೆ ಬರ್ದಿದ್ದಾನೆ ಅಂತ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ವಿಜಯ್ ಈ ವಿಷಯವನ್ನ ನಿನ್ನ ಬಳಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಡ್ಯೂಟಿಗೆ ಹೋಗಿ ಜಾಯಿನ್ ಆಗಿ ಕೆಲವು ತಿಂಗಳುಗಳ ನಂತರ ನಿನ್ನ ಹೆಂಡತಿ ಒಬ್ಬ ಹುಡುಗನ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ. ನನ್ಗ್ಯಾಕೋ ಅವರಿಬ್ಬರು ಅಫೇರ್ ನಲ್ಲಿ ಇದ್ದಾರೆ ಅಂತ ಅನಿಸ್ತಿದೆ. ತಕ್ಷಣ ನೀನು ಊರಿಗೆ ವಾಪಸ್ ಬಂದು ನಿನ್ನ ಮದುವೆಯನ್ನ ಸೇವ್ ಮಾಡ್ಕೊ ಅಂತ ಬರ್ದಿರ್ತಾನೆ. ಆ ಲೆಟರ್ ಓದಿದ ವಿಜಯ್ಗೆ ತುಂಬಾನೇ ಬೇಜಾರು ಹಾಗೂ ದುಃಖ ಎರಡೂ ಆಗುತ್ತೆ. ತಕ್ಷಣವೇ ಲೀವ್ ತೆಗೆದುಕೊಂಡು ಊರಿಗೆ ವಾಪಸ್ ಬರ್ತಾನೆ. ಮನೆ ಒಳಗಡೆ ಬರ್ತಿದ್ದ ಹಾಗೇನೆ ಸೌಗಂಧಿಕಾಗೆ ಯಾರವನು ಅಂತ ಕೇಳ್ತಾನೆ. ತನ್ನ ಅಫೇರ್ ತನ್ನ ಗಂಡನಿಗೆ ಗೊತ್ತಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೌಗಂಧಿಕ ಅಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಕೆ ಅಳುತ್ತಾ ಕೊಡೋ ರೀಸನ್ ಏನ್ ಗೊತ್ತಾ? ವಿಜಯ್ ನಾನು ಮಾಡ್ತಿರೋದು ಸರಿಯಲ್ಲ ಅಂತ ನನಗೂ ಕೂಡ ಗೊತ್ತು, ಆದ್ರೆ ಇದ್ರಲ್ಲಿ ನಿಂದು ಕೂಡ ತಪ್ಪಿದೆ. ಮದುವೆಯಾಗಿ ಕೆಲವೇ ದಿನಗಳ ನಂತರ ನೀನು ಕೆಲಸ ಅಂತ ನನ್ನನ್ನ ಬಿಟ್ಟು ಹೊರಟು ಹೋದೆ. ನನ್ಗೂ ಕೂಡ ಬೇರೆ ಹೆಣ್ಣು ಮಕ್ಕಳ ರೀತಿ ಆಸೆ ಬಯಕೆಗಳು ಇರುತ್ತೆ ಅಲ್ವಾ? ಅದೇ ಕಾರಣಕ್ಕೇನೆ ನಾನು ಅವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದೆ. ಇದರಲ್ಲಿ ನನ್ನ ತಪ್ಪೆಷ್ಟಿದೆಯೋ ನಿಂದು ಕೂಡ ಅಷ್ಟೇ ತಪ್ಪಿದೆ ಅಂತ ಅಳುತ್ತಾ ಹೇಳ್ತಾಳೆ. ತನ್ನ ಹೆಂಡತಿ ಹೀಗೆಲ್ಲ ಮಾತಾಡಿದ್ರು ಕೂಡ ವಿಜಯ್ ಆಕೆ ಮೇಲೆ ಕೈ ಮಾಡದೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಬರ್ತಾನೆ. ನಂತರ ಹರ್ಷನ ಜೊತೆ ಬಾರ್ಗೆ ಹೋಗಿ ಅತಿಯಾಗಿ ಕುಡಿದು ಟೈಟ್ ಆಗ್ತಾನೆ. ಹಾಗೂ ಹರ್ಷ ವಿಜಯ್ ತನ್ಗೆ ಈಗ್ಲೇ ಮದುವೆ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ನಾನೇ ಫೋರ್ಸ್ ಮಾಡಿ ಮದುವೆ ಮಾಡಿಸ್ಬಿಟ್ನಲ್ಲ ಅಂತ ಆತ ಕೂಡ ತುಂಬಾನೇ ಬೇಜಾರಾಗ್ತಾನೆ. ನಂತರ ಆ ದಿನ ಸಂಜೆ ಹರ್ಷ ವಿಜಯ್ನನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಸೌಗಂಧಿಕ ತನ್ನ ಬಾಯ್ ಫ್ರೆಂಡ್ ಜೊತೆ ಇರ್ತಾಳೆ. ಅಷ್ಟ ಹೇಳಿದ್ರು ಕೂಡ ತನ್ನ ಹೆಂಡತಿ ಮತ್ತೆ ತನ್ನ ಅಫೇರ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾಳಲ್ಲ ಅಂತ ವಿಜಯ್ಗೆ ತುಂಬಾನೇ ಕೋಪ ಬರುತ್ತೆ. ತಕ್ಷಣ ಆ ಸೌಗಂಧಿಕಳ ಬಾಯ್ ಫ್ರೆಂಡ್ಗೆ ಸರಿಯಾಗಿ ಹೊಡಿಬೇಕು ಅಂತ ಅವನನ್ನ ಹಿಡಿದುಕೊಳ್ಳೋದಕ್ಕೆ ಹೋಗ್ತಾನೆ. ಆದ್ರೆ ವಿಜಯ್ ಮೊದ್ಲೇ ಕುಡಿದು ಟೈಟ್ ಆಗಿದ್ದ ಕಾರಣ ಆ ಸೌಗಂಧಿಕಳ ಬಾಯ್ ಫ್ರೆಂಡ್ ಇವನನ್ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ವಿಜಯ್ಗೆ ಎಚ್ಚರವಾದಾಗ ನೋಡಿದ್ರೆ ಪೊಲೀಸರು ಮನೆಗೆ ಬಂದಿರ್ತಾರೆ. ಏನಾಯ್ತು ಅಂತ ಎದ್ದು ನೋಡಿದ್ರೆ ಶಾಕಿಂಗ್ಲಿ ಸೌಗಂಧಿಕ ಬೆಡ್ ನ ಮೇಲೆ ಸತ್ತು ಬಿದ್ದಿರ್ತಾಳೆ. ಆ ಕ್ರೈಮ್ ಸೀನ್ ನೋಡಿದ ಪೊಲೀಸರು ಕುಡಿದ ನಶೆಯಲ್ಲಿ ಈ ವಿಜಯ್ ತನ್ನ ಹೆಂಡತಿಯನ್ನ ಹೊಡೆದು ಸಾಯಿಸಿ ಬಿಟ್ಟಿದ್ದಾನೆ ಅಂತ ಇವನನ್ನ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಇವನ ಸ್ಟೋರಿ ಕೇಳಿದ ಸುಬ್ಬಣ್ಣ ತನ್ನ ಬಳಿ ಇದ್ದ ಫೋನ್ ಅನ್ನ ಕೊಟ್ಟು ತಕ್ಷಣ ನಿನ್ನ ಫ್ರೆಂಡ್ ಹರ್ಷಗೆ ಕಾಲ್ ಮಾಡು, ಬಂದು ನಿನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗೋದಕ್ಕೆ ಹೇಳು ಅಂತ ಹೇಳ್ತಾನೆ. ಆದ್ರೆ ವಿಜಯ್ ಮಾತ್ರ ಇಲ್ಲ ಸರ್, ನಾನೇನಾದ್ರೂ ಈಗ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ರೆ ಅವನು ಕೂಡ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ನನಗೆ ಸ್ವಲ್ಪ ಹುಷಾರಾಗ್ಲಿ, ನಾನು ಇಲ್ಲಿಂದ ಸಿಟಿಗೆ ಎಸ್ಕೇಪ್ ಆಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಮಲ್ಲಿಕಾರ್ಜುನ ಹೈಯರ್ ಆಫೀಸರ್ಗೆ ಕಸ್ಟಡಿಯಲ್ಲಿದ್ದ ವಿಜಯ್ ತಪ್ಪಿಸಿಕೊಂಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಕೋಪ ಬಂದು ಮಲ್ಲಿಕಾರ್ಜುನ್ಗೆ ಸರಿಯಾಗಿ ಬೈತಾರೆ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ವಿಜಯ್ನನ್ನ ಹಿಡಿದು ಕೋರ್ಟ್ಗೆ ಸಬ್ಮಿಟ್ ಮಾಡು, ಆಮೇಲೆನೆ ನಿನ್ನ ಟ್ರಾನ್ಸ್ಫರ್ ಅಂತ ಹೇಳಿಬಿಡ್ತಾರೆ. ಮತ್ತೊಂದು ಕಡೆ ಹರ್ಷ ರಮಾಕಾಂತ್ ಎಂಬ ಒಬ್ಬ ಲಾಯರ್ ಬಳಿ ಬರ್ತಾನೆ. ನಡೆದ ಎಲ್ಲ ವಿಷಯವನ್ನ ಹೇಳಿ ಸರ್ ದಯವಿಟ್ಟು ನನ್ನ ಫ್ರೆಂಡ್ ವಿಜಯ್ನನ್ನ ಹೇಗಾದ್ರೂ ಮಾಡಿ ಬಿಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈ ರಮಾಕಾಂತ್ನ ಮಾತುಗಳಿಂದ ನಮ್ಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈ ರಮಾಕಾಂತ್ಗೂ ಹಾಗೂ ಮಲ್ಲಿಕಾರ್ಜುನ್ಗೂ ಮೊದಲಿನಿಂದನೇ ಆಗ್ತಿರೋದಿಲ್ಲ. ಆ ಮಲ್ಲಿಕಾರ್ಜುನ ಮೇಲಿದ್ದ ಸೇಡಿಗೆ ಈ ಕೇಸನ್ನ ರಮಾಕಾಂತ್ ಟೇಕಪ್ ಮಾಡ್ತಾನೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಿಗ್ಗೆ ಸುಬ್ಬಣ್ಣ ಮತ್ತೆ ಹೋಟೆಲ್ ಅನ್ನ ಓಪನ್ ಮಾಡ್ತಾನೆ. ಪೊಲೀಸರಿಂದ ತಪ್ಪಿಸಿಕೊಂಡಿರುವ ಆ ವಿಜಯ್ ತನ್ನ ಹೋಟೆಲ್ ನಲ್ಲೇ ಬಚ್ಚಿಟ್ಟುಕೊಂಡಿರೋ ಕಾರಣ ಸುಬ್ಬಣ್ಣನಿಗೆ ಎಂದಿನಂತೆ ಕ್ಯಾಶುವಲ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ರೀತಿ ಗಾಬರಿಗೊಂಡೆ ಕೆಲಸ ಮಾಡ್ತಿರ್ತಾನೆ. ಇದನ್ನ ಇವನ ಹೋಟೆಲ್ಗೆ ಟಿಫನ್ ಮಾಡೋದಕ್ಕೆ ಅಂತ ಬಂದಿದ್ದ ಶಾಸ್ತ್ರಿ ಎಂಬ ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಾನೆ. ಅನುಮಾನ ಬಂದ ಹೋಟೆಲ್ ನ ಕಿಚನ್ ಒಳಗಡೆ ಹೋಗಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಸುಬ್ಬಣ್ಣ ಅಲ್ಲಿಗೆ ಬಂದು ಆ ಶಾಸ್ತ್ರಿಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡುತ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಸೀನಾ ಎಂಬ ಮತ್ತೊಬ್ಬ ವ್ಯಕ್ತಿ ಹೋಟೆಲ್ಗೆ ಬರ್ತಾನೆ. ಆತ ಟಿಫನ್ ಮಾಡ್ತಿರುವಾಗ ಸುಬ್ಬಣ್ಣನನ್ನ ಕರೆದು, ಸುಬ್ಬಣ್ಣ ಹೋಟೆಲ್ ನಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಿದೆಯಲ್ಲ, ಕಿಚನ್ ನಲ್ಲಿ ಇಲ್ಲಿನೋ ಏನೋ
ಸತ್ತಿರ್ಬೇಕು, ಹೋಗಿ ನೋಡು ಅಂತ ಹೇಳ್ತೇನೆ. ಕೋಪಗೊಂಡ ಸುಬ್ಬಣ್ಣ, ಇಲ್ಲಿರುವ ಯಾರಿಗೂ ಕೂಡ ಕೆಟ್ಟ ವಾಸನೆ ಬರ್ತಿಲ್ಲ, ನಿನ್ಗೆ ಮಾತ್ರನೇ ಯಾಕೆ ಬರ್ತಿದೆ? ನನ್ನ ಹೋಟೆಲ್ಗೆ ಕೆಟ್ಟ ಹೆಸರನ್ನ ತರಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಅವನಿಗೂ ಕೂಡ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಅಲ್ಲಿದ್ದ ಎಲ್ಲರಿಗೂ ಕೂಡ ಕೆಟ್ಟ ವಾಸನೆ ಯಾಕೆ ಬರ್ತಿರುತ್ತೆ ಗೊತ್ತಾ? ಪೊಲೀಸರು ಹಿಂದಿನ ದಿನ ವಿಜಯ್ನ ಕಾಲ್ಗೆ ಶೂಟ್ ಮಾಡಿದ್ರಲ್ವಾ, ಆ ಬುಲೆಟ್ ವಿಜಯ್ನ ಕಾಲ್ನಲ್ಲೇ ಇದ್ದ ಕಾರಣ ಅದು ಸೆಪ್ಟಿಕ್ ಆಗಿ ಕೊಳೆತು ವಾಸನೆ ಬರ್ತಿರುತ್ತೆ. ಆ ದಿನ ರಾತ್ರಿ ಹೋಟೆಲ್ ಕ್ಲೋಸ್ ಆದ ನಂತರ ವಿಜಯ್ ಅಲ್ಲೇ ಇದ್ದ ಒಂದು ಮಚ್ಚಿನಿಂದ ಆ ಬುಲೆಟ್ ಅನ್ನ ಹೊರಗಡೆ ತೆಗಿತಾನೆ. ಬುಲೆಟ್ ಅನ್ನ ಹೊರಗಡೆ ತೆಗೆಯುವಾಗ ತುಂಬಾನೇ ನೋವಾಗಿದ್ದ ಕಾರಣ ಜೋರಾಗಿ ಕಿರುಚಿ ಬಿಡುತ್ತಾನೆ. ಆಗ ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಸೀನಾ ಈ ಶಬ್ದವನ್ನ ಕೇಳಿಸಿಕೊಂಡು ತಕ್ಷಣವೇ ಹೋಟೆಲ್ ಬಳಿ ಓಡಿ ಬರ್ತಾನೆ. ಹೋಟೆಲ್ ನ ಒಳಗಡೆ ತುಂಬಾನೇ ಇಲಿಗಳಿತ್ತು. ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೋದಾಗ ಮೈ ಮೇಲೆನೆ ಬಿದ್ದು ಬಿಟ್ಟು ಅದಕ್ಕೆ ಜೋರಾಗಿ ಕಿರುಚಿ ಬಿಟ್ಟೆ ಅಂತ ಸುಬ್ಬಣ್ಣ ಮ್ಯಾನೇಜ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೌಗಂಧಿಕಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಮಲ್ಲಿಕಾರ್ಜುನ್ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಪೊಲೀಸರು ಅನುಮಾನ ಪಟ್ಟ ಹಾಗೆ ಸೌಗಂಧಿಕಳ ಕತ್ತನ್ನ ಹಿಸುಕೆ ಕೊಲೆ ಮಾಡಲಾಗಿದೆ. ಆದ್ರೆ ಫಿಂಗರ್ ಪ್ರಿಂಟ್ಸ್ ವಿಜಯ್ನದ್ದಲ್ಲ, ಕೊಲೆ ಮಾಡಿರೋದು ಬೇರೆ ಯಾರು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಮಲ್ಲಿಕಾರ್ಜುನ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಈ ಕಡೆ ವಿಜಯ್ ಸುಬ್ಬಣ್ಣನನ್ನ ಕರೆದು, ಸುಬ್ಬಣ್ಣ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ನನ್ನಿಂದ ನಿನ್ಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಸುಬ್ಬಣ್ಣ ಮರುದಿನ ಬೆಳಗಿನ ಜಾವ 4:15ಕ್ಕೆ ಬೆಂಗಳೂರಿಗೆ ಹೋಗುವ ಒಂದು ಬಸ್ಗೆ ಟಿಕೆಟ್ ಅನ್ನ ಬುಕ್ ಮಾಡಿಸ್ತಾನೆ. ಜೊತೆಗೆ ವಿಜಯ್ಗೆ ತುಂಬಾನೇ ಹುಷಾರಿಲ್ಲದ ಕಾರಣ ಅವನಿಗೆ ಒಂದಷ್ಟು ಮೆಡಿಸಿನ್ ಗಳನ್ನ ಕೂಡ ತಂದು ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ 4:15ಕ್ಕೆ ಹೋಗಿ ವಿಜಯ್ನನ್ನ ಎಬ್ಸೋದಕ್ಕೆ ನೋಡಿದ್ರೆ ಆತ ಎದ್ದೊಳದೇ ಇಲ್ಲ. ಏನಾಗಿದೆ ಅಂತ ನೋಡಿದ್ರೆ ಶಾಕಿಂಗ್ಲಿ ವಿಜಯ್ ಸತ್ತೋಗಿರ್ತಾನೆ. ಸ್ನೇಹಿತರೆ, ವಿಜಯ್ನ ಕಾಲಿಗೆ ಪೊಲೀಸರು ಗನ್ ಫೈರ್ ಮಾಡಿದ್ದ ಕಾರಣ ಅವನ ಕಾಲಿನಿಂದ ತುಂಬಾನೇ ಬ್ಲಡ್ ಲಾಸ್ ಆಗಿರುತ್ತೆ. ಜೊತೆಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಸಿಗದ ಕಾರಣ ಆತ ಅಲ್ಲೇ ಸತ್ತೋಗಿರ್ತಾನೆ. ಈಗ ಈ ವಿಜಯ್ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುಬ್ಬಣ್ಣಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಈಗ ಈ ವಿಷಯವನ್ನಾದ್ರೂ ಪೊಲೀಸರಿಗೆ ಗೊತ್ತಾದ್ರೆ ಮೊದ್ಲು ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ ಅಂತ ತನ್ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಈಗೇನ್ ಮಾಡೋದು ಅಂತ ತುಂಬಾ ಹೊತ್ತು ಯೋಚನೆ ಮಾಡಿ ಕೊನೆಗೆ ವಿಜಯ್ನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಕಿಚನ್ ನಲ್ಲಿದ್ದ ಸೌದೆ ಒಲೆಗೆ ಎಸೆದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಲಾಯರ್ ರಮಾಕಾಂತ್ ಹರ್ಷನನ್ನ ಕರೆದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬಗ್ಗೆ ಹೇಳ್ತಾನೆ. ಸೌಗಂಧಿಕಳನ್ನ ಕೊಲೆ ಮಾಡಿರೋದು ನಿನ್ನ ಫ್ರೆಂಡ್ ವಿಜಯ್ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆತ ನಿರಪರಾಧಿ ಅಂತ ಬಂದಿದೆ. ಆದ್ರೆ ಪೊಲೀಸರ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಹೋಗುವಾಗ ಪೊಲೀಸರು ಅವನ ಕಾಲಿಗೆ ಶೂಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅವನನ್ನ ಹುಡುಕಿ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಆತನ ಜೀವಕ್ಕೇನೆ ಅಪಾಯ ಅಂತ ಹೇಳ್ತಾನೆ. ನಂತರ ಮೊದಲೇ ಮಲ್ಲಿಕಾರ್ಜುನ ಮೇಲೆ ಸೇಡಿದ ಕಾರಣ ಅವನ ಬಳಿಗೆ ಬಂದು ಅವನಿಗೆ ತಮಾಷೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಗುತ್ತಾ, ಮಲ್ಲಿಕಾರ್ಜುನ್, ನೀನೊಬ್ಬ ಹಾನೆಸ್ಟ್ ಹಾಗೂ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಅಂತ ಅಂದುಕೊಂಡಿದ್ದೆ, ಆದ್ರೆ ನೀನ್ ನೋಡಿದ್ರೆ ಒಬ್ಬ ನಿರಪರಾಧಿಯನ್ನ ಹಿಡಿದು ಅವನ ಕಾಲಿಗೆ ಶೂಟ್ ಮಾಡಿದ್ಯಾ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸೌಗಂಧಿಕಳನ್ನ ಸಾಯಿಸಿರೋದು ವಿಜಯ್ ಅಲ್ಲ ಅಂತ ಬಂದಿದೆ. ಈಗ ವಿಜಯ್ ನಿರಪರಾಧಿ, ಆದ್ರೆ ನೀನು ಅವನ ಕಾಲಿಗೆ ಶೂಟ್ ಮಾಡಿದ್ಯಾ. ಒಂದು ವೇಳೆ ಆತ ಸತ್ತು ಹೋದ್ರೆ ನಿನ್ನ ಕೆಲಸ ಹೋಗೋದ್ರ ಜೊತೆಗೆ ನಿನ್ನ ಜೀವನ ಪರ್ಯಂತ ಜೈಲಿನಲ್ಲೇ ಇರುವ ಹಾಗೆ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾನೆ. ಮಲ್ಲಿಕಾರ್ಜುನ್ ಕೋಪ ಮಾಡಿಕೊಳ್ಳದೆ, ಸರ್, ಈ ಹಿಂದೆ ನಡೆದದಕ್ಕೆ ಸಾರಿ ಕೇಳ್ತೀನಿ. ನನ್ಗೆ ಇವರಲ್ಲಿ ಇರೋದಕ್ಕೇನೆ ಇಷ್ಟ ಇಲ್ಲ. ಆದಷ್ಟು ಬೇಗ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗ್ಬೇಕು ಅಂತ ವೇಟ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ಗೆ ತೊಂದರೆ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ಸುಬ್ಬಣ್ಣ ಸುಭದ್ರ ಎಂಬ ಒಬ್ಬ ಮಹಿಳೆಯನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಿದ್ದ ಅಲ್ವಾ. ಆಕೆ ಇದ್ದಕ್ಕಿದ್ದ ಹಾಗೆ ಇವನ ಹೋಟೆಲ್ಗೆ ಬರ್ತಾಳೆ. ಟಿಫನ್ ಮಾಡಿದ ನಂತರ ಸುಭದ್ರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಸುಬ್ಬಣ್ಣಗೆ ಒಂದು ಲೆಟರ್ ಕೊಟ್ಟು ಹೋಗ್ತಾಳೆ. ಎಲ್ಲ ಕಸ್ಟಮರ್ಗಳು ಅಲ್ಲಿಂದ ಹೋದ ನಂತರ ಸುಬ್ಬಣ್ಣ ಆ ಲೆಟರ್ ನಲ್ಲಿ ಏನಿದೆ ಅಂತ ಓದೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಸುಭದ್ರ ಏನ್ ಬರ್ದಿರ್ತಾಳೆ ಅಂದ್ರೆ, ಸುಬ್ಬು, ಚಿಕ್ಕ ವಯಸ್ಸಿನಿಂದನೇ ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಿದ್ವಿ. ಆದ್ರೆ ನಮ್ಮಪ್ಪ ನನ್ನ ಪ್ರೀತಿಯನ್ನ ಒಪ್ಪಿಕೊಳ್ಳದೆ ಬೇರೊಬ್ಬ ವ್ಯಕ್ತಿ ಜೊತೆ ಮದುವೆ ಮಾಡಿಸಿಬಿಟ್ರು. ಆದ್ರೆ ನೀನ್ ಮಾತ್ರ ನನ್ನ ನೆನಪಿನಲ್ಲಿ ಬೇರೆ ಯಾವ ಹುಡುಗಿಯನ್ನ ಕೂಡ ಮದುವೆ ಆಗ್ಲಿಲ್ಲ. ನನ್ನ ಗಂಡ ಅನಿಸಿಕೊಂಡವನು ಅತಿಯಾದ ಕುಡಿತದ ಚಟದಿಂದಾಗಿ 5 ವರ್ಷಗಳ ಹಿಂದೆ ಸತ್ತು ಹೋದ. ನಂತರ ನನ್ನ ತಂದೆ ತಾಯಿ ನನ್ನ ಜೀವನ ಈ ರೀತಿ ಆಯ್ತಲ್ಲ ಅಂತ ಕೊರಗಿ ಸತ್ತು ಹೋದ್ರು. ಒಂದು ವೇಳೆ ನೀನು ಈಗಲೂ ನನ್ನನ್ನ ಇಷ್ಟಪಡೋದೇ ಆದ್ರೆ ಇನ್ಮುಂದೆ ಆದ್ರೂ ನಾವಿಬ್ರು ಒಟ್ಟಿಗೆ ಜೀವನ ನಡೆಸೋಣ. ಆದಷ್ಟು ಬೇಗ ನಿನ್ನ ನಿರ್ಧಾರ ತಿಳಿಸುವಂತ ಬರ್ದಿರ್ತಾಳೆ. ಆ ಲೆಟರ್ ಓದಿದ ಸುಬ್ಬಣ್ಣಗೆ ತುಂಬಾನೇ ಖುಷಿಯಾಗುತ್ತೆ. ಮತ್ತೊಂದು ಕಡೆ ಆ ಲಾಯರ್ ರಮಾಕಾಂತ್ ಮಲ್ಲಿಕಾರ್ಜುನ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ಮಮತಾ ಎಂಬಾಕೆಯನ್ನ ಮೀಟ್ ಮಾಡ್ತಾನೆ. ಮಮತಾ, ನಿಮ್ಮ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ತನ್ನ ಫ್ಯಾಮಿಲಿ ಇಶ್ಯೂಸ್ ನಿಂದಾಗಿ ಈ ಕೇಸನ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ. ಈ ಕೇಸನ್ನ ನೀನು ಇನ್ವೆಸ್ಟಿಗೇಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಿನಗೆ ಪ್ರಮೋಷನ್ ಆಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಮತಾ ಪ್ರಮೋಷನ್ ಆಸೆಗೆ ಸರಿ ಅಂತ ಮಲ್ಲಿಕಾರ್ಜುನ ಸಿಸ್ಟಮ್ ಅನ್ನ ಓಪನ್ ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಒಂದು ಡಾಕ್ಯುಮೆಂಟ್ ಅನ್ನ ನೋಡ್ತಿದ್ದ ಹಾಗೆ ತಕ್ಷಣವೇ ಸುಬ್ಬಣ್ಣನ ಹೋಟೆಲ್ಗೆ ಬರ್ತಾಳೆ. ಸುಬ್ಬಣ್ಣಗೆ ಒಂದು ಕಾಫಿ ರೆಡಿ ಮಾಡೋದಕ್ಕೆ ಹೇಳಿ ಹೋಟೆಲ್ ನಲ್ಲಿ ಏನನ್ನೋ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಆಶ್ಚರ್ಯವೆಂಬಂತೆ ಮಲ್ಲಿಕಾರ್ಜುನ್ ಕೂಡ ಅಲ್ಲಿಗೆ ಬರ್ತಾನೆ. ಮಲ್ಲಿಕಾರ್ಜುನನ್ನ ನೋಡ್ತಿದ್ದ ಹಾಗೆ ಮಮತಾ ಗಾಬರಿಗೊಂಡು, ಏನಿಲ್ಲ ಸರ್, ಕಾಫಿ ಕುಡಿಯೋದಕ್ಕೆ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ.
ಮಲ್ಲಿಕಾರ್ಜುನ್ ಸುಬ್ಬಣ್ಣಗೆ ಒಂದು ಕಾಫಿ ರೆಡಿ ಮಾಡೋದಕ್ಕೆ ಹೇಳಿ ಕ್ಯಾಶುವಲ್ ಆಗಿ ಮಾತನಾಡ್ತಾ ಅವನ ತಮ್ಮನ ಬಗ್ಗೆ ವಿಚಾರಿಸ್ತಾನೆ. ಹೌದು ಸುಬ್ಬಣ್ಣ, ನಿನ್ಗೆ ಒಬ್ಬ ತಮ್ಮ ಇದ್ದಲ್ವಾ, ಆತ ಯಾಕೆ ಈ ನಡುವೆ ಕಾಣಿಸ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸುಬ್ಬಣ್ಣ ಹೇಳೋದೇನಂದ್ರೆ, ಸರ್ ಆತ ನನ್ನ ಸ್ವಂತ ತಮ್ಮ ಅಲ್ಲ, ಆತ ನನ್ನ ತಂದೆಯ 2ನೇ ಹೆಂಡತಿಯ ಮಗ. ಆತ ಚಿಕ್ಕ ವಯಸ್ಸಿನಿಂದ ಕೂಡ ಕೆಲಸ ಕಾರ್ಯ ಅಂತ ಏನು ಕೂಡ ಮಾಡ್ತಿರ್ಲಿಲ್ಲ. ಆತ ಎಲ್ಲಿಗೆ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ನನ್ಗೂ ಕೂಡ ಗೊತ್ತಿಲ್ಲ ಸರ್. ಅವನನ್ನ ನಾನು ನೋಡೆ 4-5 ತಿಂಗಳಾಯ್ತು ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ಮಲ್ಲಿಕಾರ್ಜುನ್ ನಗುತ್ತಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ತಾನು ಕಲೆಕ್ಟ್ ಮಾಡಿಕೊಂಡಿದ್ದ ಒಂದು CCTV ವಿಡಿಯೋವನ್ನ ತೋರಿಸ್ತಾನೆ. ಅದರಲ್ಲಿ ಕೆಲವು ದಿನಗಳ ಹಿಂದೆ ಈ ಸುಬ್ಬಣ್ಣನ ತಮ್ಮ ರಾತ್ರಿಯಾದ ಮೇಲೆ ಹೋಟೆಲ್ಗೆ ಬಂದಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ, ಒಳಗಡೆ ಬಂದಿದ್ದ ಸುಬ್ಬಣ್ಣನ ತಮ್ಮ ಹೊರಗಡೆ ಹೋಗೇ ಇರೋದಿಲ್ಲ. ಮಲ್ಲಿಕಾರ್ಜುನ್ಗೆ ಅನುಮಾನ ಬಂದು ಈ ಸುಬ್ಬಣ್ಣನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಇವನ ತಮ್ಮನ ಹೆಸರು ಮದನ್ ಅಂತ. ಸ್ನೇಹಿತರೆ, ಈ ಮದನ್ ಬೇರೆ ಯಾರು ಅಲ್ಲ, ಅಸತ್ತು ಹೋದ ವಿಜಯ್ನ ಹೆಂಡತಿ ಸೌಗಂಧಿಕಳ ಜೊತೆ ಅಫೇರ್ ನಲ್ಲಿದ್ದ ಆ ಹುಡುಗನೇ ಈ ಮದನ್. ಮಲ್ಲಿಕಾರ್ಜುನ ಮಾತುಗಳನ್ನ ಕೇಳಿ ಒಂದೇ ಸರಿ ಗಾಬರಿಕೊಂಡ ಸುಬ್ಬಣ್ಣ ಬೇರೆ ದಾರಿ ಇಲ್ಲದೆ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಸೌಗಂಧಿಕಳ ಕೊಲೆಯಾಗಿ ಸ್ವಲ್ಪ ಸಮಯದ ನಂತರ ಮದನ್ ಹೋಟೆಲ್ಗೆ ಬಂದಿರ್ತಾನೆ. ಅತಿಯಾಗಿ ಕುಡಿದಿದ್ದ ಆ ಮದನ್ ಸುಬ್ಬಣ್ಣನಿಗೆ, ಅಣ್ಣ ನನಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದೆ, ನನಗೀಗ ನೀನು ದುಡ್ಡನ್ನ ಕೊಟ್ರೆ ನಾನು ಆಸ್ತಿಯಲ್ಲಿ ಪಾಲು ಕೇಳೋದಿಲ್ಲ. ಒಂದ್ ವೇಳೆ ನೀನೀಗ ನನ್ಗೆ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನ ಕೂಡ ಕೊಲೆ ಮಾಡಿಬಿಡ್ತೀನಿ ಅಂತ ಹೆದರ್ಸ್ತಾನೆ. ಇದನ್ನ ಕೇಳಿದ ಸುಬ್ಬಣ್ಣ ಶಾಕ್ ಆಗಿ, ಏನೋ ನನ್ನನ್ನ ಕೂಡ ಕೊಲೆ ಮಾಡ್ತೀಯಾ, ಹಾಗಾದ್ರೆ ನೀನೀಗ ಬೇರೆ ಯಾರನ್ನೋ ಕೊಲೆ ಮಾಡಿ ಇಲ್ಲಿಗೆ ಬಂದಿದ್ಯಾ ಅಂತಾಯ್ತು. ನಾನು ನಿನ್ಗೆ ₹1 ಕೂಡ ಕೊಡೋದಿಲ್ಲ, ಇಲ್ಲಿಂದ ಹೊರಟು ಹೋಗುವಂತ ಮದನ್ನನ್ನ ತಳ್ಳಿದಾಗ ಅವನ ಕೈಯಲ್ಲಿದ್ದ ಚೀಲದಿಂದ ಒಂದಷ್ಟು ಫೋಟೋಸ್ಗಳು ಕೆಳಗಡೆ ಬೀಳುತ್ತೆ. ಸುಬ್ಬಣ್ಣ ಆ ಫೋಟೋಸ್ಗಳಲ್ಲಿ ಏನಿದೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಈ ಮದನ್ ಹಲವಾರು ಹುಡುಗಿಯರ ಜೊತೆ ನಿಂತು ಫೋಟೋಸ್ಗಳನ್ನ ತೆಗೆಸಿಕೊಂಡಿರ್ತಾನೆ. ಆ ಫೋಟೋಸ್ಗಳನ್ನ ನೋಡಿದ ಸುಬ್ಬಣ್ಣನಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ನೀನು ಇಷ್ಟೊಂದು ಜನ ಹುಡುಗಿಯರ ಬಾಳನ್ನ ಹಾಳು ಮಾಡಿದ್ಯಾ ಅಂತ ಆ ಫೋಟೋಸ್ಗಳನ್ನ ನೋಡ್ತಿದ್ದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದ ಶುರುವಿನಲ್ಲಿ ಒಬ್ಬ ಹುಚ್ಚ ತನ್ನ ಹೆಂಡತಿಯ ಫೋಟೋವನ್ನು ತೋರಿಸಿ ನನ್ನ ಹೆಂಡತಿಯನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ವಿಚಾರಿಸ್ತಿದ್ದ ಅಲ್ವಾ. ಆ ಹುಚ್ಚನ ಹೆಂಡತಿಯ ಜೊತೆಗೂ ಕೂಡ ಈ ಮದನ್ನೇ ಅಫೇರ್ ನಲ್ಲಿರ್ತಾನೆ. ಜೊತೆಗೆ ಆ ವಿಜಯ್ನ ಹೆಂಡತಿ ಸೌಗಂಧಿಕಳ ಜೊತೆ ಕೂಡ ಈತ ಫೋಟೋ ತೆಗೆಸಿಕೊಂಡಿರ್ತಾನೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಆ ಮದನ್ ವಿಚಿತ್ರವಾಗಿ ನಗುತ್ತಾ, ಹೌದು ನಾನು ಸಾಕಷ್ಟು ಜನ ಹುಡುಗಿಯರ ಜೊತೆ ಅಫೇರ್ ನಲ್ಲಿದ್ದೆ. ಕಳೆದ 6 ತಿಂಗಳಿಂದ ಸೌಗಂಧಿಕ ಎಂಬ ಹುಡುಗಿಯನ್ನ ಟಾರ್ಗೆಟ್ ಮಾಡಿ ಆಕೆಯನ್ನ ಟ್ರ್ಯಾಪ್ ಮಾಡಿದ್ದೆ. ಆದ್ರೆ ಆ ಸೌಗಂಧಿಕ ನೋಡಿದ್ರೆ ತನ್ನ ಗಂಡನಿಗೆ ನಮ್ಮ ಅಫೇರ್ ಬಗ್ಗೆ ಗೊತ್ತಾಯ್ತು ಅಂತ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ದುಡ್ಡನ್ನ ಕೊಡೋದನ್ನೇ ಸ್ಟಾಪ್ ಮಾಡಿಬಿಟ್ಲು. ನನ್ಗೆ ತುಂಬಾನೇ ಕೋಪ ಬಂತು, ಅದಕ್ಕೆ ಆಕೆ ಕತ್ತನ ಎಸುಕೆ ಸಾಯಿಸಿಬಿಟ್ಟೆ ಅಂತ ಹೇಳ್ತೇನೆ. ಇದೆಲ್ಲ ಈಗ ನಿನ್ಗೆ ಬೇಡ, ದುಡ್ಡಲ್ಲಿದೆ ಅಂತ ಗಲ್ಲಾಪೆಟ್ಟಿಗೆಯಲ್ಲಿದ್ದ ದುಡ್ಡನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಮೊದಲೇ ಕೋಪದಲ್ಲಿದ್ದ ಸುಬ್ಬಣ್ಣ ಮದನ್ನ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ತಕ್ಷಣವೇ ಮದನ್ ಕೆಳಗಡೆ ಕುಸಿದು ಬಿದ್ದು ಬಿಡ್ತಾನೆ. ಮದನ್ ಎಷ್ಟೊತ್ತಾದ್ರೂ ಕೂಡ ಮೇಲೆ ಎದೊಳ್ತಿಲ್ವಲ್ಲ ಅಂತ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆತ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಈಗ ಈ ವಿಷಯವೇನಾದ್ರೂ ಪೊಲೀಸರಿಗೆ ಗೊತ್ತಾದ್ರೆ ನಾನು ಜೀವನ ಪರ್ಯಂತ ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತ ಸುಬ್ಬಣ್ಣಗೆ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಈ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಬಿಡೋಣ ಅಂತ ತುಂಬಾ ಹೊತ್ತು ಯೋಚನೆ ಮಾಡಿ ಕಡೆಗೆ ತನ್ನ ತಮ್ಮನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಸೌದೆ ಒಲೆಗೆ ಎಸೆದು ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸುಬ್ಬಣ್ಣ ಹೇಳಿದ ಈ ಸ್ಟೋರಿ ಕೇಳಿದ ಮಲ್ಲಿಕಾರ್ಜುನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆ ಟೆನ್ಷನ್ಗೆ ಕಷಾಯ ಕುಡಿಬೇಕು ಅಂತ ಅನ್ಸಿ ಸುಬ್ಬಣ್ಣನಿಗೆ ಕಷಾಯ ಮಾಡೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಈ ಮಲ್ಲಿಕಾರ್ಜುನ್ ಸುಬ್ಬಣ್ಣನ ಮೇಲೆ ಅನುಮಾನ ಪಡೋದಕ್ಕೆ ಮತ್ತೊಂದು ವಿಷಯ ಇರುತ್ತೆ. ಒಂದು ದಿನ ಶಾಸ್ತ್ರಿ ಹೋಟೆಲ್ ನ ಕಿಚನ್ ಒಳಗಡೆ ಹೋಗೋದಕ್ಕೆ ಅಂತ ಟ್ರೈ ಮಾಡಿದಾಗ ಸುಬ್ಬಣ್ಣ ಅವನಿಗೆ ರೇಗಿ ಅಲ್ಲಿಂದ ಕಳುಹಿಸಿಬಿಟ್ಟಿದ್ದ ಅಲ್ವಾ. ಆ ಶಾಸ್ತ್ರಿಯನ್ನ ಎನ್ಕ್ವೈರಿ ಮಾಡಿದಾಗ ಮಲ್ಲಿಕಾರ್ಜುನ್ಗೆ ಈ ವಿಷಯವನ್ನ ಆತ ಹೇಳಿರ್ತಾನೆ. ಈಗ ಮಲ್ಲಿಕಾರ್ಜುನ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ನೀನು ಶಾಸ್ತ್ರಿಯನ್ನ ಕಿಚನ್ಗೆ ಹೋಗೋದಕ್ಕೆ ಬಿಡ್ಲಿಲ್ಲ ಅಲ್ವಾ. ಇದರರ್ಥ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿಕೊಂಡಿದ್ದ ಆ ವಿಜಯ್ ಏನಾದ್ರೂ ನಿನ್ನ ಹೋಟೆಲ್ ನಲ್ಲೇ ಬಚ್ಚಿಟ್ಟುಕೊಂಡಿದ್ದ ಅಂತ ಕೇಳ್ತಾನೆ. ವಿಜಯ್ನ ಹೆಸರನ್ನ ಕೇಳ್ತಿದ್ದ ಹಾಗೆ ಮತ್ತಷ್ಟು ಗಾಬರಿಗೊಂಡ ಸುಬ್ಬಣ್ಣ, ಹೌದು ಸರ್, ವಿಜಯ್ ಇಲ್ಲಿಗೆ ಬಂದಿದ್ದ. ಆತ ತನ್ನ ಸ್ಟೋರಿಯನ್ನ ಹೇಳಿಕೊಂಡಾಗ್ಲೇ ನನ್ಗೆ ಗೊತ್ತಾಗಿದ್ದು ಅವನ ಹೆಂಡತಿ ಜೊತೆ ಅಫೇರ್ ನಲ್ಲಿ ಇದ್ದಿದ್ದು ನನ್ನ ತಮ್ಮ ಮದನ್ ಅಂತ. ಆ ವಿಜಯ್ನ ಜೀವನ ನನ್ನ ತಮ್ಮನಿಂದಾಗಿ ಹಾಳಾಗಿ ಹೋಯ್ತಲ್ಲ ಅಂತ ಅವನಿಗೆ ನಾನು ಹೆಲ್ಪ್ ಮಾಡಿದೆ. ಆದ್ರೆ ಗನ್ ಫೈರಿಂಗ್ ನಿಂದಾಗಿ ತುಂಬಾನೇ ಗಾಯಗೊಂಡಿದ್ದ ಆತ ಹುಷಾರಿಲ್ಲದೆ ಇಲ್ಲೇ ಸತ್ತು ಹೋದ. ಸರ್, ನನ್ಗೆ ಬೇರೆ ದಾರಿ ಇಲ್ಲದೆ ಅವನ ಡೆಡ್ ಬಾಡಿಯನ್ನ ಕೂಡ ತುಂಡು ತುಂಡಾಗಿ ಕತ್ತರಿಸಿ ಸೌದೆ ಒಲೆಗೆ ಎಸೆದು ಬಿಟ್ಟೆ ಅಂತ ಹೇಳ್ತಾನೆ. ಈ ಸುಬ್ಬಣ್ಣನ ಮಾತುಗಳನ್ನ ಕೇಳಿದ ಮಲ್ಲಿಕಾರ್ಜುನ್ ಮತ್ತಷ್ಟು ಶಾಕ್ ಆಗ್ತಾನೆ. ಮುಂದುವರೆದು ಇಷ್ಟೊತ್ತಲ್ಲಿ ಕಷಾಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನೀನು ಶಿಕ್ಷೆ ಅನುಭವಿಸದೆ ಬೇರೆ ದಾರಿ ಇಲ್ಲ, ನೀನನ್ನ ಅರೆಸ್ಟ್ ಮಾಡ್ತಿದ್ದೀನಿ, ನಡಿ ಸ್ಟೇಷನ್ಗೆ ಅಂತ ಹೇಳ್ತಾನೆ. ಈಗ ಸುಬ್ಬಣ್ಣ ಹೆದರಿಕೊಳ್ಳುತ್ತಲೇ, ಸರ್ ನಾನು ಬಾಯಾರ ಹೇಳಿದ್ದನ್ನ ಬಿಟ್ಟು
ಬಿಟ್ರೆ ನಿಮ್ಮ ಬಳಿ ನಾನೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಏನ್ ಸಾಕ್ಷಿದೆ ಅಂತ ಕೇಳ್ತೇನೆ. ಮಲ್ಲಿಕಾರ್ಜುನ್ ನಗುತ್ತಾ, ಇಷ್ಟು ವರ್ಷ ಸರ್ವಿಸ್ ಇರೋ ನನ್ಗೆ ಎವಿಡೆನ್ಸ್ ಗಳು ಬೇಕು ಅಂತ ಗೊತ್ತಾಗೋದಿಲ್ವಾ? ಅದಕ್ಕೇನೆ ಈಗಾಗ್ಲೇ ನಿನ್ಗೆ ಗೊತ್ತಾಗದ ಹಾಗೆ ನಿನ್ನ ಹೋಟೆಲ್ ನಲ್ಲಿ ಹಿಡನ್ ಕ್ಯಾಮ್ರಾವನ್ನ ಇಟ್ಟಿದ್ದೀನಿ ಅಂತ ತೋರಿಸ್ತಾನೆ. ನಮ್ಮ ಬಳಿ ಎವಿಡೆನ್ಸ್ ಏನಿದೆ ಅಂತ ಕೇಳ್ದಲ್ವಾ? ಇಷ್ಟೊತ್ತು ನೀನು ಮಾತನಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ, ಕೇಳ್ತೀಯ ಅಂತ ಅದನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಅದರ ಒಳಗಡೆ ಬ್ಯಾಟ್ರಿನೇ ಇರೋದಿಲ್ಲ. ಇದರ ಅರ್ಥ ಸುಬ್ಬಣ್ಣ ಇಷ್ಟೊತ್ತು ಹೇಳಿದ್ದು ಯಾವುದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಇದನ್ನ ನೋಡಿದ ಸುಬ್ಬಣ್ಣಗೆ ತುಂಬಾನೇ ನಗು ಬರುತ್ತೆ. ಏನ್ ಸರ್, ಇಷ್ಟು ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸರ್ವಿಸ್ ಆಗಿದೆ ಅಂತ ಹೇಳ್ತೀರಾ, ಆದ್ರೆ ಈ ಸಿಸಿಟಿವಿ ಕ್ಯಾಮ್ರಾಗೆ ಬ್ಯಾಟ್ರಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ವಾ ಅಂತ ನಗೋದಕ್ಕೆ ಶುರು ಮಾಡ್ತಾನೆ. ಈ ಸುಬ್ಬಣ್ಣ ನಗ್ತಿರೋದನ್ನ ನೋಡಿದ ಮಲ್ಲಿಕಾರ್ಜುನ್ಗೆ ಪಿತ್ತ ನೆತ್ತಿಗಿರುತ್ತೆ. ನನ್ನನ್ನೇ ನೋಡಿ ತಮಾಷೆ ಮಾಡ್ತೀಯ ಅಂತ ಸುಬ್ಬಣ್ಣನ ಕಪಾಳಕ್ಕೆ ಹೊಡೆದು ಅವನನ್ನ ಹಿಂದಕ್ಕೆ ತಳ್ಳಿ ಬಿಡ್ತಾನೆ. ನೋಡಿದ್ರೆ ಸುಬ್ಬಣ್ಣನ ತಲೆಗೆ ಗೋಡೆಯಲ್ಲಿದ್ದ ಒಂದು ಮೊಳೆ ಚುಚ್ಚಿ ಆತ ಕೂಡ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಇದನ್ನ ನೋಡಿದ ಮಲ್ಲಿಕಾರ್ಜುನ್ಗೆ ಗಾಬರಿಯಾಗುತ್ತೆ. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಸುಬ್ಬಣ್ಣ 2 ಡೆಡ್ ಬಾಡಿಗಳನ್ನ ಹೇಗೆ ಡಿಸ್ಪೋಸ್ ಮಾಡಿದ್ನೋ ಅದೇ ಸ್ಟೈಲ್ ಅನ್ನೇ ಫಾಲೋ ಮಾಡ್ತಾನೆ. ಅಂದ್ರೆ ಸುಬ್ಬಣ್ಣನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಅದೇ ಸೌದೆ ಒಲೆಯ ಒಳಗಡೆ ಎಸೆದು ಬಿಡ್ತಾನೆ. ಅಲ್ಲಿದ್ದ ಎಲ್ಲ ಎವಿಡೆನ್ಸ್ ಗಳನ್ನ ಅಳಿಸಿದ ನಂತರ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಸುಬ್ಬಣ್ಣ ಮಲ್ಲಿಕಾರ್ಜುನ್ಗೆ ಒಂದು ಕಷಾಯವನ್ನ ಮಾಡಿಕೊಟ್ಟಿದ್ದಲ್ವಾ, ಅದರ ಒಳಗಡೆ ಶಾಕಿಂಗ್ಲಿ ಆ ಸುಬ್ಬಣ್ಣ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿರ್ತಾನೆ. ಈಗ ಆಬ್ವಿಯಸ್ಲಿ ಅದನ್ನ ಕುಡಿದಿದ್ದ ಕಾರಣ ಆಫೀಸರ್ ಮಲ್ಲಿಕಾರ್ಜುನ್ ಕೂಡ ಅಲ್ಲೇ ಸತ್ತು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಈ ವಿಷಯ ಊರಿನ ಜನಗಳಿಗೆ ಗೊತ್ತಾಗಿ ದೊಡ್ಡ ಸುದ್ದಿಯಾಗುತ್ತೆ. ಸುಬ್ಬಣ್ಣ ಸತ್ತು ಹೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಹೋಟೆಲ್ಗೆ ಬಂದ ಸುಭದ್ರ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.